ಹಾಂ. ಹಾಂ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸುಕ್ಕ ಅಂತ ಒಂದು ಸ್ಪಾಟು. ಸೊ ಹೆಸರಲ್ಲೇ ಅವ್ರ ಡಿಶ್ ಕೂಡ ಇದೆ ಅಂತಲೇ ಹೇಳಬೇಕು. ಬಿಸಿ ಬಿಸಿಯಾದಂಥ ಮಟನ್ ಸುಕ್ಕ ಪಲಾವು ಮತ್ತು ಚಿಕನ್ ಸುಕ್ಕ ಪಲಾವ್ ಎಲ್ಲ ಸಿಗುತ್ತೆ. ಸೊ ಸೂಪರಾಗಿರುತ್ತೆ, ಹೋಗ್ಬಿಟ್ಟು ಟ್ರೈ ಮಾಡೋಣ. ನೀವು ಯೂಶ್ವಲಿ ನೋಡೋಕೋರ ಲೈಕ್ ಆಂಬೂರ್ ಬಿರಿಯಾನಿ ಟ್ರೈ ಮಾಡಿರ್ತೀರಾ, ಹೈದರಾಬಾದಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಸುಮಾರು ವೆರೈಟೀಸ್ ಆಫ್ ಬಿರಿಯಾನಿ ಎಲ್ಲ ಟ್ರೈ ಮಾಡಿರ್ತೀರಾ. ಇದೊಂಥರ ಲೈಕ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಸುಕ್ಕ ಸ್ಟೈಲಲ್ಲಿ ಇವರು ಮಾಡ್ಕೊಡ್ತಾ ಇದ್ದಾರೆ. ಸೊ ಒಳಗೋಗ್ಬಿಟ್ಟು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇದು 4 AM ಬಿರಿಯಾನಿ ಅವೈಲೇಬಲ್ ಬಂದ್ಬಿಟ್ಟು ಬರೀ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಬರೀ ವೀಕೆಂಡ್ಸಲ್ಲಿ ಬೆಳಗ್ಗೆ 4 AM to 10 AM. ಸೊ ಬೇಗ ಬಂದರೆ ಬಿಸಿ ಬಿಸಿ ಬಿರಿಯಾನಿ ಸಿಗ್ತಾ ಇರುತ್ತೆ. ಇನ್ ಕೇಸ್ ಸ್ವಲ್ಪ ಲೇಟ್ ಬಂದರೆ ಖಾಲಿ ಆಗಿಬಿಟ್ರೆ ಸಿಗಲ್ಲ. ಇಷ್ಟೇ ಕಾನ್ಸೆಪ್ಟು. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀನಿವಾಸಪುರ, ಚನ್ಸಂದ್ರ, ನಿಯರ್ ಬೈ RR ನಗರ್, ಗುಣಕಲ್ ರೋಡ್ ಅಂತಲೂ ಹೇಳ್ತಾರೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೋಗ್ಬಿಟ್ಟು ಬಿಸಿ ಬಿಸಿ ಸುಕ್ಕ ಪಲಾವ್ನ ಟ್ರೈ ಮಾಡೋಣ. ಸೊ ಐ ಆಮ್ ಮೋಸ್ಟ್ ವೇಟಿಂಗ್. ತುಂಬ ದಿನ ಆಗಿತ್ತು ಈ ಥರ 4 AMಗೆ ಎದ್ದು ಬಂದು ಬಿಸಿ ಬಿಸಿ ಪಲಾವೆಲ್ಲ ತಿಂದು. ಸೊ ಇವತ್ತು ಟ್ರೈ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಹಾಂ. ಒಂದೂವರೆ ತಿಂಗಳಿಂದ ಬರ್ತಾ ಇದ್ದೀನಿ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿದೆ. 4ನೇ ಸತಿ ತಿಂತಾ ಇರೋದು. ಇದು ಫುಲ್ ಫ್ಲೇವರ್ಫುಲ್ ಆಗಿದೆ ಮತ್ತು ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಐ ಲೈಕ್ ಇಟ್, ಮಸ್ಟ್ ಟ್ರೈ. ಮಯೂರ್ ಅಂತ. ಅಂದರೆ ಇದು 4th ಟೈಮ್ ಬರ್ತಾ ಇರೋದು. ಅಂದರೆ ನಾವು ನೈಟ್ ಟೈಮ್ ಎಲ್ಲಾದರೂ ನೈಟ್ ಹೊಡೋದಾಗ ಬರ್ತಾ ಇರ್ತೀವಲ್ಲ, ಸೊ ಮಾರ್ನಿಂಗ್ ಇದು ಬಿರಿಯಾನಿ ತಿಂದು ಮನೆಗೆ ಹೋಗಿ ಮಲ್ಕೊತೀವಿ. ಇನ್ನು ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಮನೆಗೂ ತೊಗೊಂಡೋಗ್ತಾ ಇರ್ತೀನಿ. ಅದೇ ಹೆವಿ ಇಷ್ಟ ಆಗುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಪ್ರೈಸ್ ಕೊಡ್ಬೋದು ಬ್ರೋ, ವರ್ತಿದೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ರಿತಿಕ್ ಅಂತ ಸರ್. ಹೋಟ್ಲ್ ಹೆಸರು ಬಂದ್ಬಿಟ್ಟು ಸುಕ್ಕ ಅಂತ. ಸೊ ಇದು ಸ್ಟಾರ್ಟ್ ಆಗಿದ್ದು December 12th ಬಿರಿಯಾನಿ ಸ್ಟಾರ್ಟ್ ಆಗಿದ್ದು. ಸೊ ಯೂಶಲಿ ಫೇಮಸ್ ಆಗಿರೋದು ಏನಕ್ಕೆ ಅಂದರೆ ಮಟನ್ ಸುಕ್ಕ ಬಿರಿಯಾನಿಗೆ ಅರ್ಲಿ ಮಾರ್ನಿಂಗ್ 4 AM ತೆಗಿತೀವಿ. ಬರೀ 3 ದಿನ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಮಿಕ್ಕಿದ ದಿನ ಓಪನ್ ಇರಲ್ಲ. 4 o'clock ಓಪನ್ ಮಾಡಿದ್ರೆ 10 AM ತನಕ ಮಾತ್ರ ಓಪನ್ ಇರ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ಹೇಳಬೇಕು ಅಂತಂದ್ರೆ ಬೆಂಗಳೂರು ಮಾತ್ರ ಅಲ್ಲ, ಅಕ್ಕಪಕ್ಕ ಇರೋ ಏರಿಯಾ ಮಂಡ್ಯ, ಮೈಸೂರು, ರಾಮನಗರ್, ಯಾಕೆ ಫಾರಿನ್ ದುಬೈ ಇಂದಾನು ಬಂದಿದ್ದಾರೆ, ಐರ್ಲೆಂಡ್ ಇಂದಾನು ಬಂದು ತಿನ್ಕೊಂಡು ಹೋಗಿದ್ದಾರೆ ಖುಷಿಯಾಗಿ. ಸೊ ನೀವು ಆಲ್ರೆಡಿ ಮಾತಾಡ್ಸಿದ್ದೀರಾ, ರೆಗ್ಯುಲರ್ ಕಸ್ಟಮರ್ ತುಂಬಾ ಜನ ಬರ್ತಾರೆ. ಮಟನ್ ಸುಕ್ಕ ಪಲಾವ್ಗೆ ನಮ್ ಜಾಗ ತುಂಬಾನೇ ಫೇಮಸ್. ಸ್ಯಾಟರ್ಡೇ, ಸಂಡೇ, ಫ್ರೈಡೇ 3 ದಿನಾನು ಕ್ರೌಡೆಡ್ ಇರುತ್ತೆ. ಬೇಗ ಬಂದಷ್ಟು ಬಿಸಿ ಬಿಸಿ ಪಲಾವ್ ಬೇಗ ತಿನ್ಕೊಂಡು ಮನೆಗೆ ಹೋಗಿ ಒಂದು ರೌಂಡ್ ನಿದ್ದೆ ಹೊಡಿಬೋದು. ಮಟನ್ ಸುಕ್ಕ ಪಲಾವ್ ಬಿಟ್ರೆ ನಮ್ಮಲ್ಲಿ ಚಿಕನ್ ಸುಕ್ಕ ಪಲಾವ್ ಸಿಗುತ್ತೆ, ಕರ್ಬೇವು ಕಬಾಬ್ ಅಂತ ನಮ್ಮ ಸ್ಪೆಷಾಲಿಟಿ, ಕಾಲ್ ಸೂಪ್ ಸಿಗುತ್ತೆ, ಪ್ಲೇನ್ ಸೂಪ್ ಸಿಗುತ್ತೆ. ಸೊ ನೀವು ಸುಕ್ಕಾಗಿ ಬಂದು ಮಟನ್ ಸುಕ್ಕ ಪಲಾವ್ ತಿನ್ಬೇಕು ಅಂತಂದ್ರೆ ನೀವು ಬರಬೇಕಾಗಿರೋದು ಜಾಗ ಬಂದ್ಬಿಟ್ಟು ಗಾನಿಕಲ್ ರೋಡ್, ಶ್ರೀನಿವಾಸಪುರ, ಚನ್ಸಂದ್ರ, RR ನಗರ್. ಸೊ ಇದು ಬನಶಂಕರಿ 6 ಸ್ಟೇಜ್ ಅಂತಾನು ಹೇಳ್ತಾರೆ. ವಿಡಿಯೋ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತೀವಿ ಸರ್. ಸರ್ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ನನಗೆ ಐಡಿಯಾಗೆ ತಲೆಗೆ ಹೊಡಿತು ರೀಸೆಂಟಾಗಿ. ಎಲ್ಲ ಕಡೆ ಅದೇ ಬಿರಿಯಾನಿ ತಿಂದು 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 ತುಂಬಾ ಬೇಜಾರಾಗೋಗಿರ್ತಾರೆ. ಸೊ ಡಿಫ್ರೆಂಟಾಗಿ ಏನಾದ್ರು ಕೊಡೋಣ ಅಂದ್ಬಿಟ್ಟು ನಾನು ಪಲಾವ್ನ ಏನು ಮಾಡ್ತೀನಿ, ಮಟನ್ ಬೇಯಿಸಿರೋ ನೀರಲ್ಲಿ ಪಲಾವ್ನ ಕುಕ್ ಮಾಡಿ ಆಮೇಲೆ ಆ ಮಟನ್ನ ತೊಗೊಂಡು ಅದಕ್ಕೆ ನಾನು ಸುಕ್ಕ ಮಾಡ್ತೀನಿ. ಸೊ ಇಲ್ಲೇನಾಗುತ್ತೆ ಅಂದರೆ ಎಲ್ಲ ಕಡೆ ನೀವು ಆಂಬೂರ್ ತಿಂದಿರ್ತೀರಾ, ಹೈದರಾಬಾದಿ ತಿಂದಿರ್ತೀರಾ, ಅಥವಾ ಬೇರೆ ಬೇರೆ ಸ್ಟೈಲ್ ಊಟ ಬೇರೆ ಬೇರೆ ಸ್ಟೈಲ್ ಬಿರಿಯಾನಿ ತಿಂದಿರ್ತೀರಾ. ಇದು ಹೆಂಗೆ ಅಂದರೆ ನಿಮಗೆ ರೈಸ್ ಸಪ್ರೇಟಾಗಿರುತ್ತೆ, ಅದ್ರ ಜೊತೆ ಮಟನ್ ಸುಕ್ಕ, ಚಿಕನ್ ಸುಕ್ಕ ಹಾಕಿ ಕೊಡ್ತೀವಿ. ಅದರಲ್ಲೇ ಗ್ರೇವಿನೂ ಬಂದ್ಬಿಡುತ್ತೆ, ಪೀಸು ಬರುತ್ತೆ. ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಫಾರ್ ದ ಪೀಪಲ್ ಅಷ್ಟೇ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಈ ಥರ ಬಿಸಿ ಬಿಸಿ ಮಟನ್ ಲೆಗ್ ಸೂಪ್ ಕುಡಿಯೋಕ್ಕೋಸ್ಕರನೇ ಬರಬೇಕು ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ಸೂಪ್ ಜೊತೆಗೆ ಹಂಗೆ ಮಟನ್ ಲೆಗ್ ಸೂಪ್ನ ಹಂಗೆ ಸ್ನಾನ ಮಾಡೋಣ. ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡ್ತೀವಲ್ವ, ಮಟನ್ನ ಸ್ನಾನ ಮಾಡಿಸ್ಬೇಕು ಈ ಥರ.
ನೋಡಿ ಈ ಪೀಸಸ್ ನೋಡ್ತಿದ್ದೀರಾ, ಹೊಗೆ ಆಚೆ ಹೋಗ್ತಿರೋದು ಅಂತೂ ಆ ಪೀಸ್ ಇನ್ನೇ ಬಿಡಬೇಕು ಆ ಥರ ಕುಕ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಸೊ ಇದನ್ನು ಒಂದು ಲೆಗ್ ಪೀಸ್ ಥರನೇ ಬೈಟ್ ಮಾಡೋಣ. ಮಟನ್ ಲೆಗ್ ಪೀಸ್ ಆದರೆ ಇದು. ಓ ಮೈ ಗಾಡ್. ಓ ಮೈ ಗಾಡ್, ಸೂಪರ್ ಟೇಸ್ಟಿ ಗೈಸ್. ಒಪ್ಪ ಬಾಯ್ ಫುಲ್ಲು ಆ ಫ್ಲೇವರು, ಹಂಗೆ ಮಟನ್ದು ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಕರೆಕ್ಟಾಗಿ ಕ್ಲೀನ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಆ ಫ್ಲೆಶ್ಶು ನಿಮಗೆ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ನೋಡಿ. ಜಸ್ಟ್ ಹಿಂಗೆ ಜಸ್ಟ್ ಒಂದು ಬೈಟು ಹೋಗೋಕ್ಕಿಂತ ಕೈಯಲ್ಲಿ ಬ್ರೇಕ್ ಮಾಡಿದ್ರು ಕೂಡ ಸಿಕ್ಬಿಡುತ್ತೆ, ಅಷ್ಟೊಂದು ಸಾಫ್ಟಾಗಿರೋ ಒಂದು ಮೀಟ್ ಕ್ವಾಲಿಟಿ. ಬೆಳಗ್ಗೆ 4 ಗಂಟೆ ಎದ್ದು ಬಂದಿದ್ದು ವರ್ತ್ ಅಂತ ಅನಿಸುತ್ತೆ. ಬಿಸಿ ಬಿಸಿ ಕಾಳು ಸೂಪು, ಪ್ಲೈನ್ ಸೂಪ್ನ ಹಂಗೆ ಟ್ರೈ ಮಾಡೋಣ. ಥ್ರೋಟ್ಗಂತೂ ಒಂದು ಪರ್ಫೆಕ್ಟ್ ಕ್ಲಿಯರ್ ಆಗಿಬಿಡುತ್ತೆ ಅಂತಲೇ ಹೇಳಬೇಕು. ಸೊ ಡೆಫಿನೆಟ್ಲಿ ಬಂದಿದ್ದ ತಕ್ಷಣ ಈ ಮಟನ್ ಲೆಗ್ ಸೂಪ್ನ ಟ್ರೈ ಮಾಡಿ, ಪಕ್ಕಾ ಬರ್ತು. ಸೊ ಅದಾದಮೇಲೆ ಇವರ ಸುಕ್ಕ ಪಲಾವನ್ನೆಲ್ಲ ಟ್ರೈ ಮಾಡೋಣ. ಇವ್ರ ಹತ್ರ ಸಿಗೋದೇ ಲಿಮಿಟೆಡ್ ಐಟಮಲ್ಲಿ ಕರ್ಬೇವು ಚಿಕನ್ ತರಿಸಿದ್ದೀವಿ, ಅಂದರೆ ಕರ್ಬೇವು ಕಬಾಬು. ಸೊ ಕಬಾಬು ನೋಡೋಕೋರೆ ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಒಂದು ಕಬಾಬು, ಲೇಯರಾಗಿ ಬಂದಿದೆ ನೋಡಿ. ಕರ್ಬೇವು ಸ್ಟಾರ್ಟರ್ಸ್ ಅಂತೂ ತುಂಬಾ ಸೂಪರಾಗಿದೆ ಅಂತಲೇ ಹೇಳಬೇಕು. ಆ ಜ್ಯೂಸಿನೆಸ್ ಸಿಗಬೇಕು ಗೈಸ್. ಕಬಾಬ್ ಅಂದರೆ ಲೈಟಾಗಿ ಕ್ರಿಸ್ಪಿನೆಸ್ ಇರಬೇಕು, ಒಳಗೆ ಜ್ಯೂಸಿಯಾಗಿರಬೇಕು. ಆ್ಯಂಡ್ ಟೇಸ್ಟ್ ವೈಸು ಕೂಡ ತುಂಬಾ ಸೂಪರಾಗಿ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳಬೇಕು. ಪಕ್ಕದಲ್ಲೇ ಚಿಕನ್ ಸುಕ್ಕಾ ಬಿರಿಯಾನಿ, ವಿಚ್ ಇಸ್ ಚಿಕನ್ ಸುಕ್ಕಾ ಪಲಾವ್, ಸೇಮ್ ವೈಸ್ ಮಟನ್ ಸುಕ್ಕಾ ಪಲಾವು, ಹಾಗೆ ಗ್ರೇವಿಯಾಗಿರುತ್ತಾ. ಸೊ ಫಸ್ಟು ಚಿಕನ್ ಕಡೆ ಹೋಗೋಣ. ಚಿಕನ್ಗೆ ಪ್ರಿಫರೆನ್ಸ್ ಯಾಕೆ ಅಂತಂದರೆ ಮಟನ್ ಯಾವಾಗೂ ಸ್ಪೆಷಲ್ ಅಲ್ವಾ. ಸೊ ಲಾಸ್ಟ್ ಬಟ್ ನಾಟ್ ದ ಡಿಶ್ ಅಂತ. ಸೊ ಇವಾಗ ಚಿಕನ್ ಪಲಾವು ನೋಡಿ, ಆ ಟೆಕ್ಸ್ಚರ್ ನೋಡಿ, ಸೀರಾ ರೈಸ್ ಹಾಕಿ ಒಂದು ಸೂಪರಾಗಿರೋ ಒಂದು ಚಿಕನ್ ಸುಕ್ಕ ಪಲಾವ್ ನಂಗೆ ಟ್ರೈ ಮಾಡೋಣ. ಒಪ್ಪಪ್ಪ ಸೂಪರ್, ತುಂಬಾ ಪರ್ಫೆಕ್ಟಾಗಿದೆ. ಒಂದು ಜೀರಾ ಅದೊಂದು ಫ್ಲೇವರ್ ಸಿಗುತ್ತಲ್ಲ, ಅದಂತೂ ತುಂಬಾ ಸೂಪರಾಗಿ ಸಿಗ್ತದೆ. ಒಂದು ಬೈಟ್ ಅಲ್ಲ, ಇನ್ನೊಂದು ಬೈಟ್ ಬೇಗ ಹೋಗುವಂತ ಅನ್ನಿಸ್ತಾ ಇದೆ. ಸೊ ಅದೇ ಥರ ಇಲ್ಲಿ ಚಿಕನ್ ಪೀಸಸ್ ನೋಡ್ತಿದ್ದೀರಾ, ಪೀಸಸ್ಸು ನೋಡಬೇಕು, ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಒಂದು ಪೀಸಸ್ ಹಾಕಿರ್ತಾರೆ. ಒಳ್ಳೆ ಕ್ವಾಲಿಟಿ ಮೀಟ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ನೋಡಿ ಈ ಪೀಸಸ್ ನನಗೆ ನಾನು ಅವಾಗೆ ಇನ್ಸ್ಟಾಗ್ರಾಮಿಗೆ ಬೈಟ್ ಮಾಡಿದೆ. ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಪೀಸ್ನ ನಾವೇನು ಮಾಡ್ತೀವಿ, ಲೈಟಾಗಿ ಇಲ್ಲಿಟ್ಟು ಜೊತೆಗೆ ಮುಚ್ಚಿ ಒಂದು ಬೈಟ್. ಅದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಆ ಪಲಾವ್ ಜೊತೆಗೆ ಆ ಸುಕ್ಕ ಅಂದರೆ ಕೈಂಡ್ ಆಫ್ ಗ್ರೇವಿ ಥರ ಇರುತ್ತಲ್ಲ, ಅದಂತೂ ಇನ್ನೂ ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿ ಕೊಡುತ್ತೆ. ಒಂದೊಂದು ಬೈಟಲ್ಲೂ ಇನ್ನೊಂದೊಂದು ಫ್ಲೇವರ್ ಆ್ಯಡ್ ಅಪ್ ಆಗ್ತಾನೆ ಇದೆ, ಒಂದು ಸೂಪರ್ ಅಂತಲೇ ಹೇಳಬೇಕು. ಸೊ ತುಂಬಾ ಚೆನ್ನಾಗಿದೆ. ಹಂಗೆ ಪೀಸ್ನೂ ಕಚ್ಬಿಡೋಣ. ಚಿಕನ್ ಲವರ್ಸ್ಗೆ ಸೂಪರ್ ಆಗಿರೋ ಒಂದು ಚಿಕನ್ ಸುಕ್ಕ ಪಲಾವು. ಬಟ್ ಮಟನ್ ಲವರ್ಸ್ಗೆ ಮಟನ್ ಸುಕ್ಕ ಪಲಾವ್ ಟ್ರೈ ಮಾಡಲೇಬೇಕು. ಇಲ್ಲಿ ನಲ್ಲಿ ಪೀಸಸ್ ಇದೆ. ಅಪ್ಪ ಇಲ್ಲಿ ನೋಡಿ, ನಲ್ಲಿನೇ ಬ್ರೇಕು. ಎಷ್ಟು ಸಾಫ್ಟಾಗಿರೋ ಒಂದು ಮಟನ್ ಅಂತ ಹೇಳಿದ್ರೆ, ನಲ್ಲಿನೇ ಬ್ರೇಕ್ ಆದಷ್ಟು ಸಾಫ್ಟು. ಇಲ್ಲಿ ಪೀಸಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಜಸ್ಟ್ ಹಿಂಗೆ ಅಮ್ಕಿದ್ರೆ ಸಾಕು ಎಲ್ಲ ಬಂದ್ಬಿಡುತ್ತೆ. ಒಳ್ಳೆ ಪೀಸಸ್ ಹಾಕಿದ್ದಾರೆ ಗೈಸ್, ಸೀರಿಯಸ್ಲಿ. ತಗೊಂಡು ಲಿಟ್ರಲಿ ಕೈಂಡ್ ಆಫ್ ಮಟನ್ ಕೇಕ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ, ಅಷ್ಟೊಂದು ಸಾಫ್ಟಾಗಿದೆ ಅಂತಲೇ ಹೇಳಬೇಕು. ಮೇಯ್ನ್ ಇದರಲ್ಲೂ ಅಷ್ಟೇ, ಆ ಮಟನ್ ಸುಕ್ಕ ಆ ಗ್ರೇವಿ ಜೊತೆ ತೊಗೊಂಡು ಆ ರೈಸ್ನ ಹಂಗೆ ಮುಚ್ಚಿ ಒಂದು ಬೈಟು. ಅಲ್ಟಿಮೇಟ್, ತುಂಬಾ ಸೂಪರಾಗಿದೆ. ಒಂದು ಪ್ಲೇಟ್ ಫುಲ್ ಆಫ್ ರೈಸ್ ಕೊಡ್ತಾರೆ. ತುಂಬ ಜನಕ್ಕೆ ಲೈಕ್ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ, ಆ ಚಿಕನ್ ಪೀಸಸ್ ತುಂಬ ಡ್ರೈ ಆಗಿದೆ ಅಂತ ಅಂದ್ಬಿಟ್ಟು ಇಷ್ಟಪಡಲ್ಲ, ಲೈಕ್ ಯೂಶ್ವಲ್ ಸಿಗೋ ಚಿಕನ್ ಬಿರಿಯಾನಿದಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕುಷ್ಕ ತೊಗೊಂಡು ಕಬಾಬ್ ತೊಗೋತಾರೆ. ಬಟ್ ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಸುಕ್ಕ, ಸೊ ದಟ್ ನಿಮ್ಗೆ ಡ್ರೈ ಥರ ಸಿಗೋಲ್ಲ, ಒಳ್ಳೆ ಜ್ಯೂಸಿ ಪೀಸು. ಬಿರಿಯಾನಿ ಪೀಸಸ್ಸು ಕೂಡ ಒಳ್ಳೆ ಜ್ಯೂಸಿಯಾಗಿರುತ್ತೆ, ಅದೊಂದು ಸ್ವಲ್ಪ ಗ್ರೇವಿಯಾಗಿ ಬರುತ್ತೆ, ಅದೇ ಸುಕ್ಕ ಅಂತ. ಸೊ ಇದು ಮಾಡೋ ವಿಧಾನನೂ ನೋಡೋಕ್ಕೋದ್ರೆ, ಆ ಮಟನ್ದು ಬ್ರಾತ್ ಇರುತ್ತಲ್ಲ, ಮಟನ್ನ ಕರೆಕ್ಟಾಗಿ ಬೇಯಿಸಿ ಆ ಬ್ರಾತ್ನ ತೊಗೊಂಡು ಅದ್ರ ಜೊತೆಗೆ ರೈಸ್ನೆಲ್ಲ ಮಾಡಿ, ಆ ಮಟನ್ ಪೀಸಸ್ನ ತೆಗೆದಿಟ್ಟಿರೋ ಮಟನ್ ಪೀಸಸ್ನ
ತಿರ್ಗಾ ಸುಕ್ಕ ಥರ ಮಾಡಿ ರೈಸ್ ಮೇಲೆ ಹಾಕ್ಕೊಡ್ತಾರೆ. ಅದು ಪ್ರೊಸೀಜರೇ ಸೂಪರ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಅದು 4 AM ಬಿಸಿ ಬಿಸಿಯಾಗಿ ತಿನ್ನೋದಂತೂ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಪಲಾವ್ ಲವರ್ಸ್ ಇರ್ತಾರಲ್ಲ, 4 AM ಹೋಗ್ಬಿಟ್ಟು ಒಂದು ಒಳ್ಳೆ ಸ್ಪಾಟಲ್ಲಿ ಪಲಾವ್ ತಿನ್ನಬೇಕು, ಒಂಥರ ಮಟನ್ ಚಿಕನ್ ಅಂತ ಎಂಜಾಯ್ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಅವ್ರ ಬೆಲ್ ಐಕನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ. ಬಾಯ್.